ಶರಣಾದ ನಕ್ಸಲರನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಪೊಲೀಸರು ಎಲ್ಲ 6 ಮಂದಿ ನಕ್ಸಲರನ್ನ ಕೂಡ ಈಗ ವೈದ್ಯಕೀಯ ಪರೀಕ್ಷೆಗೆ ಕರೆತಂದಿದ್ದಾರೆ. ಶರಣಾದ ನಕ್ಸಲರನ್ನ ಕೋರ್ಟ್ಗೆ ಹಾಜರುಪಡಿಸುವ ಪೊಲೀಸರು ಇದಕ್ಕೂ ಮುನ್ನ ಆಸ್ಪತ್ರೆಗೆ ಕರೆತಂದು ಎಲ್ಲ 6 ಮಂದಿ ನಕ್ಸಲರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಗೆ ಮಾಡಿಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯರ ಸಮ್ಮುಖದಲ್ಲಿ 6 ಮಂದಿ ನಕ್ಸಲರು ಶರಣಾಗಿದ್ದಾರೆ. ಶರಣಾಗತಿಯಾದ ಬಳಿಕ 6 ನಕ್ಸಲರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರು ಎಲ್ಲ 6 ಮಂದಿ ನಕ್ಸಲರನ್ನ ಕೂಡ ಹಾಜರುಪಡಿಸುವಂಥ ಪ್ರಕ್ರಿಯೆ ಆಗುತ್ತೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನಿನ್ನೆ ಸಂಜೆ ಸಿಎಂ ಮುಂದೆ ಹಾಜರಾದಂಥ 6 ಮಂದಿ ನಕ್ಸಲರನ್ನ ಈಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಪೊಲೀಸರು ಕರೆತಂದಿದ್ದಾರೆ. ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುನ್ನ ಮಾಡಬೇಕಾಗಿರುವಂಥ ಪ್ರಕ್ರಿಯೆ ಇದು ಮೆಡಿಕಲ್ ಟೆಸ್ಟ್. ವೈದ್ಯಕೀಯ ಪರೀಕ್ಷೆ ಏನಿದೆ ಆ ವೈದ್ಯಕೀಯ ಪರೀಕ್ಷೆ ಮಾಡಿಸೋ ಅಂಥ ಸಲುವಾಗಿ ಎಲ್ಲ 6 ಮಂದಿ ನ್ಯಾಯಾಧೀಶರನ್ನ ಕೂಡ ಈಗ ಪೊಲೀಸರು ಆಸ್ಪತ್ರೆಗೆ ಕರೆತಂದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ನಿನ್ನೆ ಶರಣಾಗಿರೋ ಅಂತ 6 ಮಂದಿ ನಕ್ಸಲರ ವೈದ್ಯಕೀಯ ಪರೀಕ್ಷೆ ಈಗ ಆಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ? ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಆರಂಭ ಆಗೋದು ಯಾವಾಗ ಪ್ರಜ್ವಲ್? ಮಧುಸೂದನ್, ನಿನ್ನೆ ಶರಣಾಗಿರುವಂತಹ ನಕ್ಸಲರೆಲ್ಲರನ್ನು ಕೂಡ ಬೆಳಗ್ಗೆಯಿಂದಲೂ ಕೂಡ ಚಿಕ್ಕಮಗಳೂರು ಪೊಲೀಸರು ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಇಷ್ಟು ದಿನ ನೀವು ಎಲ್ಲಿದ್ರಿ, ಅದೇ ರೀತಿಯಲ್ಲಿ ನೀವು ಯಾರ್ಯಾರಿಗೆ ಸಂಪರ್ಕವನ್ನು ಹೊಂದಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಹಾಗೆ ಅವರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದ ನಂತರದಲ್ಲಿ ಅವರನ್ನ ಈಗ ಮೆಡಿಕಲ್ಗೆ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಅವರ ಹೆಲ್ತ್ ಏನಿದೆ ಅದು ಸ್ಟೇಬಲ್ ಆಗಿದೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ಅವರು ನ್ಯಾಯಾಲಯಕ್ಕೆ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಇಲ್ಲಿ ಮೆಡಿಕಲ್ ಚೆಕಪ್ ಈಗಾಗಲೇ ನಡೀತಾ ಇರುವಂತದ್ದು. ಇನ್ನೊಂದು ಅರ್ಧ ಗಂಟೆಗಳ ನಂತರದಲ್ಲಿ ಇವರ ಒಂದು ಮೆಡಿಕಲ್ ಚೆಕಪ್ ಮುಕ್ತಾಯವಾಗುತ್ತೆ. ಅಂತ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಒಂದೇ ಪೊಲೀಸರು ಕಸ್ಟಡಿಗೆ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ, ಅಥವಾ ಪೊಲೀಸರು ಕಸ್ಟಡಿಗೆ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಅನಂತರದಲ್ಲಿ ಪೊಲೀಸರು ಮತ್ತೆ ಬಾಡಿ ವಾರೆಂಟ್ ಅನ್ನ ಪಡೆದು ಕೂಡ ಅವ್ರನ್ನ ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇವರಿಂದ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು. ಇವರಿಗೆ ಯಾರು ಯಾವ ಟೈಮ್ನಲ್ಲಿ ವಿಚಾರಣೆಗೆ ಬೇಕು ಅಂತ ಅನ್ಸುತ್ತೋ ಆ ಸಂದರ್ಭದಲ್ಲಿ ಬಾಡಿ ವಾರೆಂಟ್ ಅನ್ನು ಹಾಕಿ ಅವ್ರನ್ನ ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಶರಣಾಗತ ನಕ್ಸಲ್ ಸಮಿತಿಗಳೇನಿದ್ದಾವೆ ಅವರು ಆ ಒಂದು ಸಮಿತಿಯಿಂದ ಕೂಡ ಈಗಾಗಲೇ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಅವರು ಕೂಡ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅಂದ್ರೆ ಇವರ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳನ್ನ ರದ್ದು ಮಾಡಿ ಅನ್ನುವಂತ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅನಂತರದಲ್ಲಿ ಅವರ ವಿಚಾರ ಏನಿದೆ, ಯಾವ ರೀತಿಯಲ್ಲಿ ಹಾಗಾದ್ರೆ ಸರ್ಕಾರ ರದ್ದು ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ರದ್ದು ಮಾಡಬೇಕು ಅನ್ನೋದಾಗಿದ್ರೆ ಅದನ್ನ ಕೂಡ ನ್ಯಾಯಾಲಯದ ಗಮನಕ್ಕೆ ತಂದು ಅನಂತರದಲ್ಲಿ ರದ್ದು ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಸದ್ಯಕ್ಕೆ ಅವರ ಮೆಡಿಕಲ್ ಚೆಕಪ್ ನಡೀತಾ ಇದೆ. ಅನಂತರದಲ್ಲಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮಧುಸೂದನ್, ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.